ರಾಹುಲ್ ಗಾಂಧಿ ಯಾವತ್ತಾದರೂ ಪ್ರಧಾನಿ ಆಗುವ ಅವಕಾಶ ಇದೆಯಾ ನಿಮ್ಮ ಪ್ರಕಾರ? ಈಗ ನಿಮಗೆ ತೋರಿಸ್ಯಾರಲ್ಲ, ನ್ಯಾಯಯಾತ್ರೆ ಮಾಡಿದ್ದಾರೆ, ಭಾರತ ಜೋಡೋ ಮಾಡಿದ್ದಾರೆ. ನೀವು ಪಪ್ಪು ಅಂತ ಕರ್ರಿ, ಲಲ್ಲು ಅಂತ ಕರ್ರಿ, ಪೆಪ್ಪರ್ ಮೆಂಟು ಅಂತ ಕರ್ರಿ, ಎಲ್ಲನೂ ಎಷ್ಟು ಸ್ಥಾನ ಇತ್ತು ಅವ್ರಿಗೆ. ಹುಲಿ ಹೋಟೆಲ್ ಇವರೇ ಹುಟ್ಟುತ್ತೆ. ಏನಾದರೂ ರಾಜೀವ್ ಗಾಂಧಿ ಮಗ ಅವನು. ಹೌದು, ನೀವು ಹೌದು ಗಾಂಧಿ 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 ಅಂತ ಹೇಳ್ತೀರಾ ಅಂತ ಆಡಳಿತ ಮಾಡೋರು ಹೇಳ್ತಾರೆ. ಈಗ ಮೋದಿ 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 ಅಂತ ಹೇಳ್ತೀರಲ್ಲ, ಹಾಗಾದ್ರೆ ಅದಕ್ಕೆ ಹೇಳ್ತೀರಾ ಉತ್ತರ? ಅದಕ್ಕೆ ಅಲ್ಲ, ಅದು ಹೇಗೆ ಬರುತ್ತೆ ಅಂತಂದರೆ, ಈ ಒಂದೇ ಕುಟುಂಬದ ಹಿಂದೆ ನೀವು ಯಾಕೆ ಹೋಗ್ತೀರಿ ಅನ್ನುವಂಥ ಮಾತುಗಳು ಬರುತ್ತೆ. ಯಾರು ನೆಹರು ಅವರಾಯಿತು, ನೆಹರು ಅವರ ಇಂದಿರಾ ಗಾಂಧಿ ಆಯಿತು, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ಆಯಿತು, ರಾಜೀವ್ ಗಾಂಧಿ ನಂತರ ರಾಹುಲ್ ಗಾಂಧಿ, ಹಂಗೆ ಯಾಕೆ ಹೋಗ್ತೀರಿ? ಇದು ಪ್ರಜಾತಂತ್ರ ರಾಷ್ಟ್ರ ಅಲ್ಲ. ಹೌದಪ್ಪ. ಈಗ ರಾಜವಂಶಸ್ಥಿದ್ರು, ರಾಜರು, ಚಿಕ್ಕ ಮಹಾರಾಜರು, ಮರಿ ಮಹಾರಾಜರು ಈಗ ಹೋಗ್ತಾನೆ ಇತ್ತು. ಕಾಂಗ್ರೆಸ್ನಲ್ಲಿ ನಾನೇನು ಯಾವ ಪಕ್ಷಕ್ಕೂ ಸೇರಿದವನಲ್ಲ. BJP ಅವರು ನಮ್ಮನ್ನು ಬೈತಾರೆ, ಇವರು ಕಾಂಗ್ರೆಸ್ ಕಳ್ಳಗುರುಗಳು ಹೇಳ್ತಾರೆ. ನನ್ಗೆ ಯಾರು ಬೈದ್ರು ನಂಗೆ ಸಂತೋಷ, ಅಲ್ಲಿ ಸಂತೋಷ ಬಾ ನೀವು ಬಿಡಿ ಅಂತ ಹೇಳ್ತೀನಿ. ಆದರೆ ನಾನು ಕಾಲಕ್ಕೆ ಕಾಂಗ್ರೆಸ್ ಒಂದೇ ಪಕ್ಷ ಇದ್ದಿದ್ದು, ಬೇರೆ ಪಕ್ಷ ಇರಲಿಲ್ಲ. ನಾವು ಅದನ್ನೇ ನೋಡ್ತಾ ಇದ್ವಿ, ಅದನ್ನೇ ನೋಡಿ ಅಭ್ಯಾಸ ನಮಗೆ. ಆದರೆ ನಾನು ಯಾವುದನ್ನು ತಾಳ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ. ನಾನು ಶಿವಕುಮಾರ್ಗೆ 10 ವರ್ಷ ಹೇಳಿದ್ದೇನೆ, ತಪ್ಪು ಹಂಗೆ ಹೇಳ್ತೀನಿ. ನಾನೇನು ಧರ್ಮಸಿಂಗ್ಗೂ ಹೇಳಿದ್ದೀನಿ, ದೇವರಾಜ್ಗೂ ಹೇಳಿದ್ದೀನಿ, ವಿಲಾಸರಾವ್ ದೇಶಮುಖ್ಗೆ ಹೇಳಿದ್ದೀನಿ. ನಾನು ಯಾರನ್ನೂ ಬಿಟ್ಟಿಲ್ಲ. ನಾನು ಹಾಗನ್ಬಿಟ್ಟು ಏನಾಗಿತ್ತು ಅಂತಂದರೆ, ಅವ್ರಿಗೆ ಒಂದು ಆಸರಗೋಲು ಬೇಕಾಗಿತ್ತು. ಅವ್ರಿಗೆ ಮಹಾತ್ಮ ಗಾಂಧಿ ತಗೊಂಡ್ರು. ಜವಾಹರ್ಲಾಲ್ ನೆಹರು ಗಾಂಧಿ ಕುಟುಂಬ ಸೇರಿದವರಲ್ಲ, ಏನು ಗಾಂಧಿ ಮೊಮ್ಮಗನೇ? ಖಂಡಿತ ಅಲ್ಲ. ಏನು ಮಾಡಿದ್ರು, ಮಹಾತ್ಮ ಗಾಂಧಿ ಇದ್ದಾಗ ಅವರ ಗಾಂಧಿ ಹೆಸರನ್ನ ಅಳವಡಿಸ್ಕೊಂಡ್ರು. ಅದನ್ನು ಅವತ್ತು ಬ್ರೇಕ್ ಹಾಕಬೇಕಾಗಿತ್ತು, ಹಾಕಲಿಲ್ಲ ಯಾರು. ಆ ಗಾಂಧಿ ಹೆಸರಲ್ಲಿ ಇವರೆಲ್ಲ ಓಡ್ತಾರೆ. ಅಂಥ ಗಾಂಧಿ ನಂಗೆ ಗೊತ್ತಿಲ್ಲ, ಹುಟ್ಟಿದ್ದೋ ಇಲ್ವೋ ಹುಟ್ಟು ನರೇಂದ್ರ ಮೋದಿ ಅವರು. ಎಷ್ಟು ವಿಪರ್ಯಾಸ ಅಲ್ಲೇ. ಅಕ್ಟೋಬರ್ 2 ಗಾಂಧಿ ಜಯಂತಿ ಮಾಡ್ತೀವಿ. ಮಹಾಪುರುಷ ತಾನೆ, ಏನೋ ಕೆಟ್ಟದೋ ಒಳ್ಳೆಯದು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಅದನ್ನು ಮರಿಬಾರ್ದು. ಹಾಗೆ ವ್ಯಕ್ತಿಗಳು ಆ ಗಾಂಧಿ ಹೆಸರನ್ನ ತಂದು ಇಟ್ಕೊಂಡಿದ್ದಾರೆ ಅಷ್ಟೇ. ಗಾಂಧಿಗೆ ಅವ್ರಿಗೂ ಸಂಬಂಧ ಇಲ್ಲ. ಅವರು ನಮ್ಮಂಗೆ ವ್ಯಕ್ತಿಗಳೇ. ಆದರೆ ಏನಾಗಿದೆ ಅಂತಂದ್ರಲ್ಲಿ, ಅವರು ರೂಲ್ ಮಾಡಿ 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 ಅವರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅವ್ರು ಮಾಡಿಕೊಡ್ಲಿಲ್ಲ. ಇವ್ರಿಗೆ ಯಾರಿಗೂ ಧೈರ್ಯ ಇಲ್ಲ ಕೇಳಕ್ಕೆ. ಇಷ್ಟೇ ನೋಡಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಓರ್ವ ವಿಶೇಷ ಅತಿಥಿ ಇದ್ದಾರೆ. ರಾಜಗುರು ಅಂತ ಗುರುತಿಸಿಕೊಂಡಿರುವಂತಹ ಬೆಳ್ಳೂರು ಶಂಕರನಾರಾಯಣ ದ್ವಾರಕನಾಥ್ ಅವರು. ಯೋಗಿ ಆದಿತ್ಯನಾಥ್ ಅವರ ಭವಿಷ್ಯ ಹೇಗಿದೆ? ಪ್ರಧಾನಿ ಆಗ್ತಾರೆ ಅವರು ಯಾವತ್ತಾದರೂ? ಅವರೊಬ್ಬ ಸನ್ಯಾಸಿಗಳು ಭಾರತ ರಾಷ್ಟ್ರವನ್ನು ಆಳ್ತಾರೆ ಅಂತ ನಂಬಿಕೆ ನನಗಂತೂ. ಕುಮಾರಸ್ವಾಮಿ ಅವರ ಭವಿಷ್ಯ ಏನಾಗುತ್ತೆ? ಮತ್ತೆ ಈ ರಾಜ್ಯಕ್ಕೆ ಬರ ಹೌದು, ಅದು ಆಗಿರೋದು 2.5 ನಾನು ಸುಳ್ಳು ಹೇಳಿದೆ, ಸತ್ಯ. ವಿಜಯೇಂದ್ರ ಯಂಗ್ ಬ್ಲಡ್. ವಿಜಯೇಂದ್ರ ಅವರಿಗೆ ಮುಂದೆ ರಾಜಕೀಯ ಭವಿಷ್ಯ ಹೇಗಿದೆ? ಹುಲಿ ಹೋಟೆಲ್ ಇವರೇ ಹುಟ್ಟುತ್ತೆ. DK ಶಿವಕುಮಾರ್ ಅವರಿಗೆ ಸುದೀರ್ಘವಾದಂಥ ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳಿದೆಯಾ? ಖಂಡಿತವಾಗಿದೆ. ರಾಹುಲ್ ಗಾಂಧಿ ಯಾವತ್ತಾದರೂ ಪ್ರಧಾನಿ ಆಗುವ ಅವಕಾಶ ಇದೆಯಾ? ಆ ಗಾಂಧಿ ಹೆಸರನ್ನ ತಂದು ಇಟ್ಕೊಂಡಿದ್ದಾರೆ ಅಷ್ಟೇ. ಗಾಂಧಿಗೆ ಅವ್ರಿಗೆ ಸಂಬಂಧ ಇಲ್ಲ. ಅವರು ನಮ್ಮಂಗೆ ವ್ಯಕ್ತಿಗಳೇ. ಪ್ರಧಾನಿಯಾಗಿ ಇನ್ನು ಎಷ್ಟು ವರ್ಷಗಳ ಕಾಲ ಇರ್ತಾರೆ? ತಳ್ಕೊಂಡು ಹೋಗ್ಬೇಕು. ತುಂಬ ಕಷ್ಟ ಇದೆ, ಪ್ರತಿನಿತ್ಯವೂ ಕಷ್ಟ ಇದೆ.